ತಾಲೂಕಿನ ಮೇಡಿಹಾಳ ಬೆಟ್ಟ ಹೊಸಪುರ ವ್ಯಾಪ್ತಿಯಲ್ಲಿ ಜಲ್ಲಿ ಕ್ರಷರ್ಗಳ ಧೂಳಿನಿಂದ ಮೇಡಿಹಾಳ ಗ್ರಾಮದ ನಿವಾಸಿಗಳು ಹಲವಾರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಹಾಗಾಗಿ ಗ್ರಾಮದ ಸುತ್ತಮುತ್ತ ಇರುವ ಎಲ್ಲಾ ಜಲ್ಲಿ ಕ್ರಷರ್ ಮತ್ತು ಕ್ವಾರಿಗಳನ್ನು ಮುಚ್ಚಿಸಬೇಕು ಎಂದು ಹೋರಾಟಗಾರ ಮೇಡಿಹಾಳ್ ಚಂದ್ರಶೇಖರ್ ಜಿಲ್ಲಾಡಳಿತವನ್ನ ಆಗ್ರಹಿಸಿದರು. ಈ ಕುರಿತು ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮೇಡಿಹಾಳ ಗ್ರಾಮದ ಜನ ವಸತಿ ಪ್ರದೇಶಕ್ಕೆ ಬಹಳ ಸಮೀಪದಲ್ಲಿ ಕ್ವಾರಿ ಮತ್ತು ಕ್ರಷರ್ಗಳು ಇರುವ ಕಾರಣ ಇಡೀ ಗ್ರಾಮ ಧೂಳಿನಿಂದ ಆವರಿಸಿದೆ. ಜಾನುವಾರುಗಳು ತಿನ್ನುವ ಹುಲ್ಲು ಸಹ ಧೂಳಿನಿಂದ ಕೂಡಿದೆ. ಜನ ಉಸಿರಾಡುವ ಗಾಳಿ ಸಹ ಅನೈರ್ಮಲ್ಯದಿಂದ ಕೂಡಿದೆ ಅಂತ ದೂರಿದ್ರು. ಯಲವಾರ ಸೊನ್ನೇಗೌಡ ಎಂಬುವವರಿಗೆ 2014ರಲ್ಲಿ 10 ಎಕರೆ ಕ್ರಷರ್ ನಡೆಸಲು ಅನುಮತಿ ನೀಡಲಾಗಿದೆ. ಅಂದಿನಿಂದಲೂ ಗ್ರಾಮದ ನಿವಾಸಿಗಳು ಈ ಕುರಿತಂತೆ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಸೊನ್ನೇಗೌಡ ಇನ್ನೂ 8 ಎಕರೆ ಗೋಮಾಳ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಕ್ರಷರ್ ನಡೆಸುತ್ತಿದ್ದು ಗ್ರಾಮದ ರಾಸುಗಳಿಗೆ ಮೇವು ತಿನ್ನಲು ಗೋಮಾಳವೇ ಇಲ್ಲದಂತಾಗಿದೆ. ಇದು ಸಾಲದೆಂದು ಈಗ ನಾಗನಾಳ ಸೋಮಶೇಖರ್ ಅವರಿಗೂ ಕ್ರಷರ್ ನಡೆಸಲು ಅನುಮತಿ ನೀಡಲಾಗಿದೆ. ಇದರಿಂದ ಗ್ರಾಮಸ್ಥರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗ್ತಾ ಇಲ್ಲ ಅಂತ ತಿಳಿಸಿದ್ರು. ಕಳೆದ ತಿಂಗಳಷ್ಟೇ ಕ್ರಷರ್ನಲ್ಲಿ ಕೆಲಸ ಮಾಡುತ್ತಿದ್ದ ಹಿಟಾಚಿ ಚಾಲಕ ಬಂಡಿಗಳ ಕೆಳಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ಕೂಡ ನಡೆದಿದೆ. ಇದನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ರು. ಚಾಲಕನ ಪತ್ನಿ ಮತ್ತು ಸಹ ಕೆಲಸಗಾರರ ಮಾಹಿತಿ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ ಅಂತ ವಿವರಿಸಿದ್ರು. ಪರಿಸರ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳು ಈಗಾಗಲೇ ಈ ಬಗ್ಗೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕ್ರಷರ್ಗಳ ಕೆಲಸ ನಿಲ್ಲಿಸಿದೆ. ಆದರೆ ಇಲ್ಲಿ ಅನುಮತಿ ನೀಡಿರುವ ಸೊನ್ನೇಗೌಡ ಮತ್ತು ನಾಗನಾಳ ಸೋಮಶೇಖರ್ ಅವರ ಪರವಾನಗಿ ಶಾಶ್ವತವಾಗಿ ರದ್ದು ಮಾಡಿ ಮೇಡಿಹಾಳ ಗ್ರಾಮವನ್ನ ಉಳಿಸಬೇಕು ಅಂತ ಆಗ್ರಹಿಸಿದ್ರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಎಬಿ ನ್ಯೂಸ್ ಕನ್ನಡ. ಮೇಡಿಹಾಳ ಬೆಟ್ಟದ ತಪ್ಪಲಲ್ಲಿ ಹಲವಾರು ವರ್ಷಗಳಿಂದ ಏನು 2012ರಿಂದ ಏನು ಆ ಬೆಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಜಲ್ಲಿ ಕ್ರಷರ್ಗಳು ಮತ್ತೆ ಕ್ವಾರಿಗಳು ಬೇಡ. ಯಾಕಂದ್ರೆ ಆ ಊರಿನ ಗ್ರಾಮಸ್ಥರು ವ್ಯವಸಾಯ ಮತ್ತೆ ಹೈನುಗಾರಿಕೆ ಮತ್ತೆ ರೇಷ್ಮೆ ಈ ಇಷ್ಟನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಲ್ಲೇನಾದ್ರೂ ನೀವು ಜಲ್ಲಿ ಕ್ರಷರ್ಗಳು ಮತ್ತೆ ಕ್ವಾರಿಗಳನ್ನ ಮಾಡಿದ್ರೆ ಏನು ರೈತರು ಬಹಳ ತೊಂದರೆ ಅನುಭವಿಸ್ಬೇಕಾಗ್ತದೆ. ಮತ್ತೆ ಊರಿನ ಜನರು ಗುಳೆ ಇರಬೇಕಾಗ್ತದೆ. ಅಂದ್ರೆ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು 2014ರಲ್ಲಿ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ನಾವು ಪತ್ರಿಕೆಗಳ ಸಹಿತ ಬಂದಿದ್ದೇವೆ. 2014ರಿಂದ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಜಲ್ಲಿ ಕ್ರಷರ್ ಕೊಡಬಾರದು ಅಂತ ನಮ್ಮ ಹಳ್ಳಿಯವರು ಹೋರಾಟ ಮಾಡ್ತಾ ಬಂದಿದ್ವಿ. ಮಾಧ್ಯಮ ಮಿತ್ರರು ಅದರಲ್ಲಿ ಪ್ರಕಟಣೆ ಸಹಿತ ಮಾಡಿರ್ತಾರೆ. ಆಗ ಮತ್ತೆ ಡಿ.ಕೆ. ರವಿ ಸಾಹೇಬರು ಇರ್ತಾರೆ. ಆದ್ರೆ ಎಲ್ಲಾ ಹೋರಾಟಗಳನ್ನ ಬದಿಗೊತ್ತಿ ಜಿಲ್ಲಾಡಳಿತ ಏನ್ ಮಾಡ್ತಿದೆ, ಮೇಡಿಹಾಳ ಗ್ರಾಮದ ಗೋಮಾಳ ನಂಬರ್ 24ರಲ್ಲಿ ಸೊನ್ನೇಗೌಡರಿಗೆ 10 ಎಕರೆ ಮಂಜೂರು ಮಾಡ್ತಾರೆ. ಏನೋ ಇಷ್ಟೊಂದು ವಿರೋಧದಲ್ಲಿಯೂ ಏನು ರಾಜಕೀಯ ಪ್ರಭಾವನೋ ಅಥವಾ ಹಣದ ಪ್ರಭಾವನ ಬಳಸ್ಕೊಂಡು ಏನ್ ಮಾಡ್ತಾರೆ ಸೊನ್ನೇಗೌಡ ಈಗಾಗಲೇ 1 ವರ್ಷದ ಹಿಂದೆ ಡಿ.ಸಿ. ಸಾಹೇಬರು ಏನಿದ್ದಾರೆ ಅವರೇ ಖುದ್ದಾಗಿ 1 ವರ್ಷದ ಹಿಂದೆ ನಮ್ಮ ತೋಟಗಳಿಗೆ ನಾವು ಬಿಡದೆ ಅವ್ರನ್ನ ಕರ್ಕೊಂಡೋಗಿ ನೋಡಿ ಅವ್ರಿಗೆ ಒಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಟೀಮ್ನ ರೆಡಿ ಮಾಡಿ ಒಂದು 5 ಇಲಾಖೆಗಳನ್ನ ಕಳಿಸ್ತಾರೆ. 5 ಇಲಾಖೆಗಳು ರೈತರ ಪರವಾಗಿ ವರದಿಗಳನ್ನ ಕೊಡ್ತಾರೆ. ಅವನ್ನ ನಾವು RTI ಹಾಕಿ ತಗೊಂಡಿದೀವಿ ಎಲ್ಲಾನು. ಇದಾದ್ರೂ ಕೂಡ ಯಾವುದೇ ರೀತಿ ಕ್ರಮ ಜರುಗಿಸಿರಲ್ಲ ಅವರು. ಅದಾದ್ಮೇಲೆ ನಾವು 1 ವರ್ಷ ಆದ್ಮೇಲೆ ಕೂಡ ಮತ್ತೆ ಅದೇನಾಗುತ್ತೆ, ಅದೇ ತರ ಯಥಾಸ್ಥಿತಿ ಧೂಳು ಮತ್ತೆ ಈ ಬ್ಲಾಸ್ಟಿಂಗ್ ಆಗೋದ್ರಿಂದ ತೊಂದರೆ ಆಗ್ತಾನೆ ಇರುತ್ತೆ. ಅದರ ಸಂಬಂಧವಾಗಿ 9ನೇ ತಾರೀಕು ಚಂದ್ರಶೇಖರ್ ಅವರು ಹೇಳಿದಾಗೆ 9ನೇ ತಾರೀಕು ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಅದಾದ್ಮೇಲೆ 3 ದಿನ ಗಡುವು ತಗೊಂಡು ಮತ್ತೆ ಇನ್ನೊಂದು ಜಾಯಿಂಟ್ ಟೀಮ್ನ ರೆಡಿ ಮಾಡಿ 10ನೇ ತಾರೀಕು ಅವರು ಇನ್ಸ್ಪೆಕ್ಷನ್ AC ಅವ್ರ ಸಮೇತ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ 3 ದಿನ ಒಳಗಡೆ ನಾನು ರಿಸಲ್ಟ್ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿರ್ತಾರೆ ಗ್ರಾಮಸ್ಥರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು. ಇದಾದ್ಮೇಲೆ ನಾವು 2 ಸರಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವ್ರು ಏನೇನು ಹೇಳ್ತಾರೆ ಅಂದ್ರೆ, ಸುಮಾರು 15 ದಿನ ಆದ್ರೂ ಕೂಡ ನನಗೆ ಇನ್ನೂ ವರದಿಗಳು ಬಂದಿಲ್ಲ ಅನ್ನೋದೊಂದು ಪ್ರಶ್ನೆ ಮಾಡ್ತಾರೆ. ನಾವು ಇದಾದ್ಮೇಲೆ AC ಅವ್ರನ್ನ ಭೇಟಿ ಮಾಡಿದ್ವಿ. AC ಅವ್ರನ್ನ ಭೇಟಿ ಮಾಡಿದಾಗ ಅವರು ನೋಡಪ್ಪ ನಮ್ಗೆ ಏನಿದೆ ಮಾಜರ್ ರಿಪೋರ್ಟು ಸಿರ್ಕಂಚರ್ ಅವರದ್ದಾಗಿರ್ಬೋದು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರದ್ದಾಗಿರ್ಬೋದು, ಇದನ್ನೆಲ್ಲ ನಾವು AC ಅವರ ಮುಖಾಂತರ DC ಅವರಿಗೆ ಪುಟಪ್ ಮಾಡಿದೀವಿ. ನೀವೇನಿದ್ರು DC ಅವರ ಆದೇಶಕ್ಕೆ ಬದ್ಧವಾಗಿರ್ಬೇಕು ಅಂತ ಹೇಳಿ ಮಾತು ಕೊಡ್ತಾರೆ.